ಹಾಟ್ ಬಾಕ್ಸಲ್ಲಿರುವ ಚಪಾತಿ ಒದ್ದೆ ಆಗ್ತಾ ಇದೆಯಾ? ಹಾಕಿದ ತಕ್ಷಣ ನೀರು ಹೊಡ್ಕೊಳ್ತಾ ಇದೆಯಾ? ಹಾಗಿದ್ರೆ 1 ಸ್ಪೂನಿನಿಂದ ಚಪಾತಿ ಒದ್ದೆ ಆಗೋದನ್ನು ತಡಿಬೋದು. ಈ ವಿಡಿಯೋ ನೋಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಕೆಲವೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ಮಕ್ಕಳ ರಜೆ ಸ್ಟಾರ್ಟ್ ಆಗಿದೆ. ಮಕ್ಕಳು ಎಷ್ಟೇ ಆಟ ಆಡಿಸಿದ್ರು ಸಾಕಾಗೋದಿಲ್ಲ. ಈ ರೀತಿ ಬಬಲ್ಸ್ ಆಟವನ್ನು ಆಟ ಆಡಿಸ್ತಾ ಇದ್ದರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಚಿಕ್ಕ ಮಕ್ಕಳಿಗೆ ಆದಷ್ಟು ಇದು ತುಂಬ ಇಷ್ಟ ಆಗುತ್ತೆ. ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ, ಅರ್ಧ ಚಮಚ ಸಕ್ಕರೆ ಹಾಕಿ, ಸ್ವಲ್ಪ ಶಾಂಪೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸಕ್ಕರೆ ಮತ್ತು ಶಾಂಪೂ ಹಾಕಿರೋದ್ರಿಂದ ಬಬಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತಂದು ನಾವು ಮಕ್ಕಳಿಗೆ ಬಬಲ್ಸ್ ಆಟ ಆಡಿಸೋದು ಬದಲು ಮನೆಯಲ್ಲಿ ಈ ರೀತಿ ತಯಾರು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತೀರಾ. ರೀಫಿಲ್ ತೆಗೆದಿರುವ ಪೆನ್ ಏನಾದರೂ ಇತ್ತು ಅಂದರೆ ಒಂದೆರಡು ತೊಗೊಳ್ಳಿ. ಅದರಿಂದ ಈ ರೀತಿ ಎಷ್ಟು ಚೆನ್ನಾಗಿರುವ ಬಬಲ್ಸನ್ನು ಬರೆಸ್ಬೋದು. ಮಕ್ಕಳಿಗೆ ಸಂಜೆ ಟೈಮಲ್ಲಿ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವಂತಹ ಆಟನ ಆಡಿಸಿದರೆ ತುಂಬ ಖುಷಿ ಪಡ್ತಾರೆ ಮಕ್ಕಳು. ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ. ಟ್ರೈ ಮಾಡಿ ನೋಡಿ. ಈ ಶಾಂಪೂಯಿಂದ ಬಬಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಕಷ್ಟಪಡದೆ 10 ದಿನದಲ್ಲಿ ನಿಮ್ಮ ತೂಕವನ್ನು ಕಡಿಮೆ ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಇಲ್ಲಿ ನಾನು ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ 4ರಿಂದ 5 ಲವಂಗ ಹಾಗೆ 1 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ. ಲವಂಗ ಮತ್ತು ಚಕ್ಕೆ ನಮ್ಮ ಫ್ಯಾಟನ್ನು ಕಡಿಮೆ ಮಾಡೋದ್ರ ಜೊತೆಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಅರ್ಧ ಚಮಚದಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಊಟ ಆದ ತಕ್ಷಣ ಈ ಒಂದು ಸೋಂಪು ಕಾಳು ತೊಗೊಳೋದ್ರಿಂದ ಡೈಜೆಸ್ಟಿವ್ ಅನ್ನು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಸೋಂಪು ಕಾಳನ್ನು ತೊಗೊಂಡಿದ್ದೀನಿ. ಈಗ 4ನೇದಾಗಿ ಅಜ್ವಾನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಲಭವಾಗಿ ಮಾಡಿ ಈಸಿಯಾಗಿ ಫ್ಯಾಟನ್ನು ಬರ್ನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈಗ 4 ಐಟಮ್ ಆಯಿತು. ಈಗ 5ನೇದಾಗಿ ತುಳಸಿ. ಹಸಿ ತುಳಸಿ ಸಿಕ್ಕಿದರೆ ನೀವು ತೊಗೊಳ್ಬೋದು. ನಾನಿಲ್ಲಿ ತುಳಸಿ ನಮಗೆ ಸಿಗದಿರೋ ಕಾರಣ ನಾವು ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಒಣಗಿರುವ ತುಳಸಿಯನ್ನು ಒಂದು 3ರಿಂದ 4 ಎಲೆಯಷ್ಟು ತೊಗೊಂಡಿದ್ದೀನಿ. ಈಗ ನಾವು ನೀರನ್ನು ಹಾಕ್ತಾಯಿದ್ದೀವಿ. ಈ ಒಂದು ಗ್ಲಾಸಿಗೆ ಫುಲ್ಲಾಗಿ ನೀರನ್ನು ತುಂಬಿಸಿ ರಾತ್ರಿ ಇಡೀ ನೆನೆಯೋಕ್ಕೆ ಬಿಟ್ಟುಬಿಡಬೇಕು. ಅದರ ಅಂಶ ಚೆನ್ನಾಗಿ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಒಂದು ಫುಲ್ ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಹಾಕಿರುವ ಪ್ರತಿಯೊಂದು ಐಟಮ್ಸ್ ಆಗಿರ್ಬೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು. ಫ್ಯಾಟನ್ನು ಬೇಗ ಕರಗಿಸುವಂತಹ ವಸ್ತುಗಳನ್ನು ನಾವು ಇದಕ್ಕೆ ಹಾಕಿದ್ದೀವಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಿರುವ ಕಲ್ಮಶವನ್ನು ತೆಗೆದು ಹಾಕಲಿಕ್ಕೆ ಈ ನೀರು ತುಂಬಾ ಸಹಕಾರಿಯಾಗುತ್ತೆ. ಈಗ ಒಂದು ನೈಟ್ ಈ ನೀರನ್ನು ಹೀಗೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ. ಬೆಳಗ್ಗೆ ಒಳಗೆ ಚೆನ್ನಾಗಿ ನೆಂದಿರುತ್ತೆ. ನಂತರ ನಾವು ಈ ನೀರನ್ನು ಸೋಸಿ ಒಂದು ಸಿಪ್ಪು ತೊಗೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ರುಚಿ ಬೇಕು ಅನಿಸಿದರೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನೋಡಿ, ಈ ನೀರು ಕುಡಿಲಿಕ್ಕೆ ರೆಡಿಯಾಗಿದೆ. ನಿಮಗೆ ಒಂದು 10 ದಿನದವರೆಗೂ ನೀವು ಒಂದೊಂದೇ ಗ್ಲಾಸ್ ಈ ನೀರನ್ನು ಕುಡಿದ್ರೆ ಸಾಕಾಗುತ್ತೆ. ಇದರ ರಿಸಲ್ಟೇ ನಿಮಗೆ ಗೊತ್ತಾಗುತ್ತೆ. ಈಗ ಈ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಫಿಲ್ಟ್ರ್ ಮಾಡಿ ಮತ್ತೊಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಇನ್ನೊಂದು ವಸ್ತು ಅಂದರೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಈ ನೀರು ಕುಡಿತಾ ಇದ್ದರೆ ನಮ್ಮ ಹೊಟ್ಟೆಗೆ, ಜೀರ್ಣಾಂಗ ವ್ಯವಸ್ಥೆಗೆ ಮತ್ತು ಕೆಲವೊಂದು ಸಲ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೆ ನಮಗೆ ಈ ಒಂದು ಹೊಟ್ಟೆ ನೋಯ್ತಾ ಇರ್ತದಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಈಗ ನಾನು ಒಂದು 2ರಿಂದ 3 ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕುಡಿದು ದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ಒಂದು ನೀರನ್ನು ಕುಡಿಬೋದು. ಮಾಡಿಟ್ಟು 3ರಿಂದ 4 ಅವರ್ ವೆಯ್ಟ್ ಮಾಡಬೇಕು. ನಂತರ ಅದರ ಅಂಶ ಎಲ್ಲ ನೆಂದಿರುತ್ತೆ. ನಂತರ ನೀವು ಫಿಲ್ಟ್ರ್ ಮಾಡಿ ಈ ನೀರನ್ನು ಕುಡಿಬೋದು. ತುಂಬ ಸುಲಭ, ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಪ್ರತಿ ಸಲ ನಮಗೆ ಜೀರ್ಣಾಂಗ ಚೆನ್ನಾಗಾಗಬೇಕು. ಕೆಲವರಿಗೆ ಜೀರ್ಣ ವ್ಯವಸ್ಥೆ ಸರಿಯಾಗೋದಿಲ್ಲ, ಯಾವಾಗ ನೋಡಿದರೂ ಹೊಟ್ಟೆ ನೋವಿನ ಪ್ರಾಬ್ಲಮ್ ಇರುತ್ತಲ್ಲ, ಅಂಥವ್ರಿಗಂತೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಈಗ ನಾವು ಚಪಾತಿನ ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿರ್ತೀವಿ, ಮೆತ್ತಗಿರುತ್ತೆ ಅಂತ. ಒಂದು ಸುಮಾರು ಚಪಾತಿ ಮಾಡಿರ್ತೀವಿ. ಡ್ಯೂಟಿ ಹೋಗೋರು ಬೆಳಗ್ಗೆನೇ ಚಪಾತಿ ಮಾಡಿರ್ತಾರೆ. ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಅದೆಲ್ಲ ಫುಲ್ಲು ಒದ್ದೆ ಆಗಿಬಿಡುತ್ತೆ.
ಈ ನಾವು ತೋರಿಸುವ ಟ್ರಿಕ್ಕನ್ನು ಫಾಲೋ ಮಾಡಿ ಸ್ವಲ್ಪನೂ ಒದ್ದೆ ಆಗೋದಿಲ್ಲ. ಒಂದೆರಡು ಸ್ಪೂನನ್ನು ಈ ರೀತಿ ಮೇಲೆ ಇಟ್ಟು ನಂತರ ಮುಚ್ಚಳವನ್ನು ಮುಚ್ಚಿ, ಸ್ವಲ್ಪನೂ ನೀರು ಒಡ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮೇಲೆ ಚಪಾತಿ ಮೇಲೆ ಅಥವಾ ಚಪಾತಿ ಕೆಳಗಡೆ ಆದರೂ ಸ್ವಲ್ಪನೂ ನೀರು ಬರೋದಿಲ್ಲ. ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದಂದರೆ ಕಾಟನ್ ಬಟ್ಟೆಯನ್ನು ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೆಯದು. ಈಗ ನೋಡಿ ನಾನು ತೆಗ್ದಿದ್ದೀನಿ, ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ. ಇಲ್ಲಾಂದರೆ ಇದ್ರ ಮೇಲೆ ನೀರು ಬರ್ತಾ ಇರುತ್ತೆ. 2 ಅವರ್ ಬಿಟ್ಟರೆ ಬಿಸಿ ಚಪಾತಿ ಹಾಕಿದರೆ ನೀರು ಬಂದು ಹಾಳಾಗಿಬಿಡುತ್ತೆ. ನಂತರ ಇಲ್ಲಾಂದರೆ ನೋಡಿ ಈ ರೀತಿ ಕಾಟನ್ ಟವಲ್ ಅಥವಾ ಕಾಟನ್ ಬಟ್ಟೆಯನ್ನು ಈ ರೀತಿ ಹಾಟ್ ಬಾಕ್ಸ್ ಒಳಗಡೆ ಇಟ್ಟು ನೀವು ಎಷ್ಟು ಚಪಾತಿ ಮಾಡಿರ್ತೀರೋ ಆ ಚಪಾತಿನೆಲ್ಲ ಹೀಗೆ ಹಾಕಿ ಇದ್ರ ಮೇಲೆ ಈ ರೀತಿ ಬಟ್ಟೆಯನ್ನು ಮುಚ್ಚೋದ್ರಿಂದ ಕೂಡ ಸ್ವಲ್ಪ ಕೂಡ ವೆಟ್ಟಾಗೋದಿಲ್ಲ. ನಿಮ್ಮ ಅದರಲ್ಲಿರುವ ನೀರಿನಂಶ ಬಟ್ಟೆ ಎಲ್ಲ ಎಳ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಚಪಾತಿ. ಈ ಟಿಪ್ಸ್ ಅಂತೂ ಪ್ರತಿಯೊಬ್ಬ ನಮ್ಮ ಮಹಿಳೆಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ತೋರಿಸಿರುವ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.